ಹಾಗೂ ಜೇವರ್ಗಿ ಮತ್ತು ಕಲಬುರಗಿ ಮಾರ್ಗವಾಗಿ ಹೊಸ ರೈಲು ಮಾರ್ಗ ಬೇಕಂತೇಳಿ ಒಂದು ಒತ್ತಾಯ ಇದೆ ಸರ್. ಮತ್ತು ಸಾರ್ವಜನಿಕರ ಒತ್ತಾಯವೂ ಹೌದು ಮತ್ತು ಎಲ್ಲರ ಒತ್ತಾಯನೂ ಸರ್. ತಾವು ಕೇಂದ್ರಕ್ಕೆ ಅದನ್ನ ಮನವಿ ಸಲ್ಲಿಸಿ ಮತ್ತು ಅದನ್ನ ಯಾವ ರೀತಿ ಕೆಲಸ ಮಾಡ್ತಾರೆ ಸರ್? ನಿಮಗ್ ಸಮಾಧಾನ ಆಗೋ ರೀತಿ ಅಂತ ಹೇಳ್ಬೇಕಾದ್ರ ನಾ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ. ಆದ್ರೆ ಯಾವ ಕಾರಣಕ್ಕೂ ಅದು ಆಗೋದಿಲ್ಲ. ಕಾರಣ ಏನು ಅಂದ್ರೆ ಬಹಳ ಪ್ರಯತ್ನನು ಬರೀ ಆ ವಾಡಿ ಮಾಡ್ಲಿಕ್ಕನೆ ಎಷ್ಟು ಆಗಲಾಗ್ಯದ ಇವತ್ತಿನ ತನ ಗುಲ್ಬರ್ಗ. ಆದ್ರೆ ಇದನ್ನ ಸುಮ್ಮನೆ ನಾನು ಇಲ್ಲಿ ಬಂದಿನಿ ಅಂತ ಹೇಳಿ ನಾ ಮಾಡ್ಕೊಡ್ತೀನಿ ಅಂತ ಅಶೋಕಣ್ಣನ ಮುಂದೆ ಹೇಳಿದ್ರೆ ಅದು ಸರಿ ಹೋಗೋದಿಲ್ಲ. ಆದ್ರೆ ಇದು ಆದ್ರ ಪ್ರಯತ್ನ ಮಾಡೋಣ. ನೀವು ಅರ್ಜಿ ಕೊಡ್ರಿ, ನೀನು ಬರೆದು ಕೊಡು, ನಾನ್ ತಗೊಂಡು ಹೋಗಿ ಮಂತ್ರಿಗಳ ಹತ್ರ ಕೊಡ್ತೀನಿ. ಅಷ್ಟು ಮಾತ್ರ ಮಾಡ್ತೀನಿ. ಈಗ ಹಳ್ಳಿಗಳಲ್ಲಿ ಬಹುತೇಕ ಜೆಜೆಎಂ ಕಾಮಗಾರಿಗಳು ಸದ್ಯಕ್ಕೆ ಅದನ್ನೇನು ಅಂದ್ರೆ ಮಾಡಿದಾರೆ ಸರ್ ಕೆಲಸ. ಆದ್ರೆ ಪ್ರತಿಯೊಬ್ಬರ ಮನೆಗೂ ಅದನ್ನ ನೀರ್ ಮುಟ್ತಾ ಇಲ್ಲ ಸರ್. ಅದನ್ನ ಅಂದ್ರೆ ಅದು ಕಳಪೆ ಕಾಮಗಾರಿ ಸರ್ ಅದನ್ನ. ಸೊ ಅದ್ರ ಬಗ್ಗೆ ತಾವು ಯಾವ ರೀತಿ ಈಗ ಅದಕ್ಕ ನಾವ್ಯಾರು ಜವಾಬ್ದಾರಿ ಅಲ್ಲ. ಅಲ್ಲಿ ಏನ್ ಮಾಡ್ತಾರ ಗೊತ್ತಾ, ಒಬ್ಬ ಕಾಂಟ್ರಾಕ್ಟರ್ಗೆ ನನಗ್ ಕೊಟ್ಟಿರ್ತಾರ, ನಾನ್ ಏನ್ ಮಾಡ್ತೀನಿ, ನಾ ಮಾಡಂಗಿಲ್ಲ ಅದನ್ನ, ಅದು ಇನ್ನೊಬ್ರಿಗೆ ಕೊಟ್ಟು ಬಿಡ್ತೀನಿ. ನನ್ನ ಫೈದೆ ಎಟ್ಟದ ಅದು 10 ರೂಪಾಯಿ ತಗೊಂಡು ಇನ್ನೊಬ್ರಿಗೆ ಕೊಡ್ತೀನಿ. ಅವ ತನ್ನ ಫೈದೆನ ನೋಡ್ಕೊಂಡು ಮಾಡೋದ್ರಾಗ ಇದನ್ನ ಬಹಳ ಹಾಳು ಮಾಡ್ಯಾರ. ನನಗೂ ಗೊತ್ತದ. ಸುಮಾರು ಸಲ ಇದನ್ನ ಜಿಲ್ಲಾ ಪಂಚಾಯತ್ ಸೆಕ್ರೆಟರಿ ಅವ್ರಿಗೆ ಇಂಜಿನಿಯರ್ ಕರೆದು ಬಹಳ ಸಲ ಇದ್ರ ಬಗ್ಗೆ ನಾ ಚರ್ಚೆ ಮಾಡೀನಿ. ಆದ್ರೆ ಇನ್ನೂ ತನ ಬಹಿರಂಗವಾಗಿ ಹೇಳಿಲ್ಲ. ಒಂದೇ ಒಂದ್ಸಲ ಹೇಳಿದ್ದ. ಆದ್ರೂ ಕೂಡ ಇನ್ನೊಂದ್ಸಲ ನಾನು ಮತ್ತೆ ಮೀಟಿಂಗ್ ಮಾಡಿ ಅದ್ರ ಸರಿಯಾಗಿ ಕಾರ್ಯರೂಪಕ್ಕೆ ತರ್ಲಿಕ್ಕೆ ನಾನು ಹೇಳ್ತೀನಿ. ಸರ್, ಅಮೃತ ಯೋಜನೆ 1 ಮತ್ತು 2ನೇ ಹಂತದ ಏನ್ ಕೆಲಸ ನಡೀತಾ ಇದಲ್ಲ ಸರ್, ಅದಕ್ಕಿಂತ ಮುಂಚೆ ಸಿಂದಗಿ ನಗರದಲ್ಲಿ ಪೇವರ್ಸ್ ಹಾಕುವುದು ಮತ್ತು ಸಿಸಿ ರಸ್ತೆಗಳ ನಿರ್ಮಾಣ ಕಾಮಗಾರಿಗಳು ತಾವು ಚಾಲನೆ ಕೊಟ್ಟಿದ್ರಿ ಮತ್ತೆ ಅದನ್ನ ಪೂಜೆ ಮಾಡಿದಿರಿ. ಸೊ ಇಲ್ಲಿ ಅದು ಏನಾಗುತ್ತೆ ಅಂತಂದ್ರೆ ಸಾರ್ವಜನಿಕರ ಒಂದು ಒತ್ತಾಸೆ ಏನಂತಂದ್ರೆ, ನೀವು ಒಳಚರಂಡಿ ಮತ್ತು ಏನು ಅಮೃತ ಯೋಜನೆ ಕುಡಿಯೋ ನೀರು ಸರಬರಾಜು ಕೆಲಸ ಆದ ನಂತರ ಪೈಪ್ಲೈನ್ ಹಾಕಿದ ನಂತರ ಆಮೇಲೆ ಸಿಸಿ ರಸ್ತೆ ಹಾಕಬಹುದು ಮತ್ತೆ ಪೇವರ್ಸ್ ಕಾಮಗಾರಿ ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿತ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರ್. ಒಂದ್ ವೇಳೆ ಅದು ಮೊದಲು ಸಿಸಿ ರಸ್ತೆ ಹಾಕಿ ಮತ್ತೆ ಅದನ್ನ ನಾವು ತೋಡಿ ಅಡ್ಡಿ ಮಾಡಿದ್ರೆ ರಸ್ತೆಗಳು ಹಾಳಾಗುತ್ತೆ ಸರ್. ಸೊ ಅದ್ರ ಬಗ್ಗೆ ತಾವು ಏನು ಕ್ರಮ? ನೀವು ಹೇಳೋದು ಸರಿ ಐತಿ. ಈಗ ನಾವು ಏನು ಅಮೃತ್ 2 ಏನ್ 4 ವಲಯ ಮಂಜೂರಾಗಿ 4 ವಲಯ ಕೆಲಸ ಪ್ರಾರಂಭ ಆಗ್ತೈತಿಲ್ಲ, ಅಮೃತ್ 2 ಕೆಲಸ ಮುಗಿದ ತಕ್ಷಣ ನಾವು ಪೇವರ್ಸ್ ಹಾಕೋದಲ್ಲಿ ಸಿಸಿ ರೋಡ್ ಹಾಕೋದಲ್ಲಿ ನಾವು ಕೆಲಸ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಮಾಡೋದಿಲ್ಲ. ಯಾಕಂದ್ರೆ ರಸ್ತೆ ಹಾಳಾಗ್ತೈತಿ ಅನ್ನೋದು ಇವತ್ತು ಡಿಪಾರ್ಟ್ಮೆಂಟ್ ವರದಿ ಅದ, ನಮ್ಗ ಅದ್ರ ಆಲೋಚನೆ ಐತಿ. ಅದಕ್ಕೆ ನೆಕ್ಸ್ಟ್ ಅಮೃತ್ 2 ಕೆಲಸ ಕಂಪ್ಲೀಟ್ ಆದ್ಮೇಲೆ ಸಿಸಿ ರಸ್ತೆ ಮತ್ತು ಪೇವರ್ಸ್ ಕಾಮಗಾರಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.